ವೆಲ್ಕಮ್ ಬ್ಯಾಕ್ ಲಕ್ಷ್ಮೀಪುತ್ರ JK ಕ್ಲಾಸಸ್. ಇವತ್ತಿನ ಕ್ಲಾಸ್ ಏನಪ್ಪ ಅಂತಂದರೆ ಗಣಿತ ಬೋಧನೆ ಇಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು 10 ಕ್ವಶನ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಗಣಿತ ಬೋಧನೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಗಣಿತ ಬೋಧನೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಪ್ರಶ್ನೆ ನಂಬರ್ 1, ಗಣಿತ ಬೋಧನೆಯ ಮುಖ್ಯ ಉದ್ದೇಶ ಯಾವುದು? ಗಣಿತ ಬೋಧನೆಯ ಮುಖ್ಯ ಉದ್ದೇಶ ಯಾವುದಪ್ಪ ಅಂತಂದರೆ, ಒಂದನೇದು ಸೂತ್ರಗಳನ್ನು ಕಂಠಪಾಠ ಮಾಡುವುದು, ಯುಕ್ತ ಚಿಂತನೆ, ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಸುವುದು, ಸಿ ಬೋರ್ಡ್ನಿಂದ ಕಾಪಿ ಮಾಡುವುದು, ಪುಸ್ತಕದಲ್ಲಿನ ಉದಾಹರಣೆಗಳನ್ನೇ ಬರೆಯುವುದು. ಯಾವುದಪ್ಪ ಅಂತಂದರೆ ಗಣಿತ ಬೋಧನೆ ಮುಖ್ಯ ಉದ್ದೇಶ ಏನಾಗಿರ್ತದಪ್ಪ ಅಂದರೆ ಯುಕ್ತ ಚಿಂತನೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯ ಬೆಳೆಸುವುದಾಗಿರ್ತದೆ. ಹಿಂಗಂದ್ರೆ ಅರ್ಥ ಏನಪ್ಪ ಅಂದರೆ ಗಣಿತದ ಮುಖ್ಯ ಉದ್ದೇಶ ಹೌದಾ, ಕೇವಲ ಉತ್ತರ ತಿಳಿದುಕೊಳ್ಳುವುದಲ್ಲ, ಯುಕ್ತ ಚಿಂತನೆ ಕೂಡ ನಾವು ಏನಪ್ಪ ಅಂದರೆ ಬೆಳೆಸಬೇಕಾಗಿರ್ತದೆ. ಹೌದಾ, ಇದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಪ್ರಶ್ನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಉದ್ದೇಶ ಏನು? ಯಾಕೆ ನಾವು ಟೆಸ್ಟ್ ಮಾಡಬೇಕಂತಂದರೆ ವಿದ್ಯಾರ್ಥಿಗಳನ್ನು ಉತ್ತೀರ್ಣಗೊಳಿಸಲು, ಆಪ್ಷನ್ ಎ. ಆಪ್ಷನ್ ಬಿ, ಕಲಿಕೆಯ ಕಷ್ಟಗಳನ್ನು ಗುರುತಿಸಲು, ಆಪ್ಷನ್ ಸಿ, ಅಂಕಗಳನ್ನು ಹೋಲಿಸಲು, ಆಪ್ಷನ್ ಡಿ, ಪ್ರಶ್ನೆ ಪತ್ರಿಕೆ ತಯಾರಿಸಲು. ಯಾವುದಪ್ಪ ಅಂತಂದರೆ ಕಲಿಕೆಯ ಕಷ್ಟಗಳನ್ನು ಗುರುತಿಸಲು, ಇದು ಇಂಪಾರ್ಟೆಂಟ್. ಕಲಿಕೆಯ ಕಷ್ಟಗಳನ್ನು ಗುರುತಿಸಲು ಅದಕ್ಕೆ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀವಿ. ಹೌದಾ, ಈ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡಬೇಕಂತಂದರೆ ಕಲಿಕೆಯಲ್ಲಿ ಹಿಂದುಳಿದ ಅಭ್ಯರ್ಥಿಗಳನ್ನು ಅಳತೆ ಮಾಡೋದಕ್ಕೋಸ್ಕರ. ಹೌದಾ, ಅವರಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಏನು ತಿಳ್ಕೊಂಬೋಸ್ಕರ ಏನಪ್ಪ ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತೀವಿ. ಹೌದಾ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಅರ್ಥ ಏನಪ್ಪ ಅಂದರೆ ಈ ಪರೀಕ್ಷೆ ವಿದ್ಯಾರ್ಥಿಗೆ ಯಾವ ಭಾಗ ಕಷ್ಟವಾಗುತ್ತದೆ ಎಂದು ಗುರುತಿಸಲು ಸಹಾಯ ಮಾಡ್ತದೆ ಡಯಾಗ್ನೋಸ್ಟಿಕ್ ಟೆಸ್ಟ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ನೋಡ್ರಿ, ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದರೇನು? ಹಂಗಂದ್ರೆ ಏನಪ್ಪ ಅಂತಂದರೆ ಆ್ಯಕ್ಟಿವಿಟಿ ಬೇಸ್ ಲರ್ನಿಂಗ್ ಅಂತಂತಂದರೆ ಯಾವುದಕ್ಕೆ ಕರಿತೀವಿ ಅಂತಕ್ಕಂಥದ್ದು ನೋಡ್ರಿ. ಆ್ಯಕ್ಟಿವಿಟಿ ಬೇಸ್ ಲರ್ನಿಂಗ್ ಅಂತಂದರೆ ಹಳೆಯ ಪಾಠವನ್ನು ಕೇವಲ ಕೇಳುವುದು, ವಿದ್ಯಾರ್ಥಿ ಸ್ವತಃ ಕ್ರಿಯಾಶೀಲವಾಗಿ ಕಲಿಯುವುದು, ಕೇವಲ ಪುಸ್ತಕ ಓದುವುದು, ಹಳೆಯ ಪ್ರಶ್ನೆಗಳನ್ನು ಬರೆಯುವುದು. ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದಿರ್ತಂದರೆ ವಿದ್ಯಾರ್ಥಿ ಸ್ವತಃ ಕ್ರಿಯಾಶೀಲವಾಗಿ ಕಲಿತಕ್ಕಂಥದ್ದು, ಇದು ಆನ್ಸರ್. ಓಕೆನಾ, ಅದಕ್ಕೆ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರಶ್ನೆ 4 ಹೀಗಿದೆ. ಪ್ರಶ್ನೆ 4, ಭಿನ್ನರಾಶಿ ಬೋಧನೆಗೆ ಸೂಕ್ತವಾದ ವಿಧಾನ ಯಾವುದು? ಆಪ್ಷನ್ ಎ ಡ್ರಿಲ್ ವಿಧಾನ, ಆಪ್ಷನ್ ಬಿ ಉಪನ್ಯಾಸ ವಿಧಾನ, ಆಪ್ಷನ್ ಸಿ ಆಟದ ಮೂಲಕ ಮತ್ತು ವಸ್ತುಗಳ ಸಹಾಯದಿಂದ, ಆಪ್ಷನ್ ಡಿ ಕಂಠಪಾಠ ವಿಧಾನ. ಇದರಲ್ಲಿ 4 ವಿಧಾನಗಳಲ್ಲಿ ಯಾವುದಪ್ಪ ಅಂದರೆ ಭಿನ್ನರಾಶಿ ಬೋಧನೆಗೆ ಸೂಕ್ತವಾದಂಥ ಒಂದು ವಿಧಾನ ಯಾವುದು? ನಾವು ಎದರ ಮುಖಾಂತರ ನಾವು ಭಿನ್ನರಾಶಿ ಕಲಿಸಬೇಕಂತಕ್ಕಂಥದ್ದು, ಏನು ಕಂಠಪಾಠ ಆಗ್ತದೆ, ಏನು ಉಪನ್ಯಾಸ ಮಾಡುವುದರ ಮುಖಾಂತರ, ಅಥವಾ ಡ್ರಿಲ್ ವಿಧಾನ? ಯಾವುದು ಸೂಕ್ತ ಆಗಿರ್ತದಪ್ಪ ಅಂದರೆ ಆಟದ ಮೂಲಕ ಮತ್ತು ವಸ್ತುಗಳ ಸಹಾಯದಿಂದ. ಇದು ಭಾಳ ಇಂಪಾರ್ಟೆಂಟ್. ಹಿಂಗಂದ್ರೆ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳು ಕೈಯಲ್ಲಿ ವಸ್ತುಗಳ ಸಹಾಯದಿಂದ ಕಲಿತರೆ ಭಿನ್ನರಾಶಿ ಅರ್ಥ ಸುಲಭವಾಗ್ತದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಭಿನ್ನರಾಶಿಗೆ ಬೋಧನೆಗೆ ಆಟದ ಮೂಲಕ ವಸ್ತುಗಳ ಸಹಾಯದಿಂದ ಕಲಿಸೋದು ಭಾಳ ಉತ್ತಮ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ 5 ಹೀಗಿದೆ. ಗಣಿತ ಬೋಧನೆಯಲ್ಲಿ ಇಂಡಕ್ಟಿವ್ ಮೆಥಡ್ ಅಂದರೆ ಏನಪ್ಪ ಅಂತಂದರೆ ಗಣಿತ ಬೋಧನೆಯಲ್ಲಿ ಯಾಕೆ ತೋತಾರಪ್ಪ ಅಂತಂದರೆ ಈ ಮೆಥಡ್ ಯಾಕೆ ಬಳಸ್ತೀವಿ ಅಂತಂದರೆ ಈ ಮೆಥಡ್ ಏನು ಹೇಳ್ತಪ್ಪ ಅಂದರೆ ನಿಯಮದಿಂದ ಉದಾಹರಣೆಗಳಿಗೆ ಹೋಗೋದು, ಆಪ್ಷನ್ ಬಿ ಉದಾಹರಣೆಗಳಿಂದ ನಿಯಮ ಕಂಡುಹಿಡಿಯೋದು, ಆಪ್ಷನ್ ಸಿ ಕಂಠಪಾಠ ಮಾಡೋದು, ಆಪ್ಷನ್ ಡಿ ಅರ್ಥವಿಲ್ಲದೆ ಉತ್ತರ ಹೇಳುವುದು. ಇದು ಇಂಡಕ್ಟಿವ್ ಮೆಥಡ್ ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಉದಾಹರಣೆಗಳಿಂದ ನಿಯಮ ಕಂಡುಹಿಡಿತಕ್ಕಂಥದ್ದು. ಆಪ್ಷನ್ ಏನಪ್ಪ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉದಾಹರಣೆಗಳಿಂದ ನಿಯಮ ಕಂಡುಹಿಡು, ಉದಾಹರಣೆಯಿಂದ ನಿಯಮ, ಉದಾಹರಣೆ ತೊಗೊಂಡು ಸೂತ್ರ ರೆಡಿ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇಂಡಕ್ಟಿವ್ ಮೆಥಡ್.
ಭಾಳ ಇಂಪಾರ್ಟೆಂಟ, ಪ್ರತಿ ಸಾರಿ ರಿಪೀಟೆಡ್ ಕ್ವಶನ್ ಇದು, ಇಂಡಕ್ಟಿವ್ ಮೆಥಡ್. ಹೌದಾ, ಗಣಿತ ಬೋಧನೆಯಲ್ಲಿ ಕೇಳ್ತಕ್ಕಂಥ ಫಿಕ್ಸ್ ಕ್ವಶನ್ ಇದು, ನೆನಪಲ್ಲಿ ಇಟ್ಕೋರಿ. ಇದಂತೂ ಮರಿಕೆ ಹೋಗಬೇಡ್ರಿ, ಎಲ್ಲಾದ್ರೂ ಪ್ರತಿಯೊಂದ್ರದಾಗಲ ಇದು ರಿಪೀಟೆಡ್ ಕ್ವಶನ್ ಅದ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ 6, ರೆಮಿಡಿಯಲ್ ಟೀಚಿಂಗ್ ಅಂದರೆ ಏನು? ಅದಕ್ಕೆ ನಾವು ರೆಮಿಡಿಯಲ್ ಅಂತ ಕರಿತೀವಿ ಅಂತಂದರೆ, ಆಪ್ಷನ್ ಎ ಹೊಸ ಪಾಠ ಕಲಿಸುವುದು, ಆಪ್ಷನ್ ಬಿ ಹಳೆಯ ಪಾಠ ಮರೆ ಮಾಡುವುದು, ಆಪ್ಷನ್ ಸಿ ವಿದ್ಯಾರ್ಥಿ ತಪ್ಪುಗಳನ್ನು ಸರಿಪಡಿಸುವ ಬೋಧನೆ, ಆಪ್ಷನ್ ಡಿ ಪಾಠ ಮುಗಿಸುವುದು. ನೋಡಿರಿ, ರೆಮಿಡಿಯಲ್ ಟೀಚಿಂಗ್ ಅಂತಂದರೆ ಅದರ ಅರ್ಥ ಏನಪ್ಪ ಅಂದ್ರೆ, ಹಳೆಯ ಪಾಠ ಮರೆ ಮಾಡ್ತಕ್ಕಂಥದ್ದು, ಏನು ಹೊಸ ಪಾಠ ಕಲಿಸೋದ, ವಿದ್ಯಾರ್ಥಿ ತಪ್ಪುಗಳನ್ನು ಸರಿಪಡಿಸುವ ಒಂದು ಬೋಧನೆಯೇ ರೆಮಿಡಿಯಲ್ ಟೀಚಿಂಗ್. ಹೌದಾ, ರೆಮಿಡಿಯಲ್ ಟೀಚಿಂಗ್ ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸ್ತಕ್ಕಂಥದ್ದೇ ಏನಪ್ಪ ಅಂತಂದರೆ ಅದು ರೆಮಿಡಿಯಲ್ ಟೀಚಿಂಗ್ ಅನ್ಸ್ಕೊತದೆ. ಓಕೆ, ಭಾಳ ಇಂಪಾರ್ಟೆಂಟ್ ಇದನ್ನ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಶ್ನೆ 7, ಗಣಿತ ಬೋಧನೆಯ ಕಾಂಕ್ರೀಟ್ ಟು ಅಬ್ಸ್ಟ್ರ್ಯಾಕ್ಟ್ ಸಿದ್ಧಾಂತದ ಅರ್ಥ ಏನು? ಹಿಂಗಂದ್ರೆ ಏನಪ್ಪ ಅಂದರೆ, ಅಬ್ಸ್ಟ್ರ್ಯಾಕ್ಟ್ ಸಿದ್ಧಾಂತದ ಅರ್ಥ ಏನು? ಕಾಂಕ್ರೀಟ್ ಟು ಅಬ್ಸ್ಟ್ರ್ಯಾಕ್ಟ್ ಅಂತಂದರೆ ಇದಕ್ಕೆ ಅರ್ಥ ಏನಪ್ಪ ಅಂದರೆ, ಅಸ್ಪಷ್ಟದಿಂದ ಸ್ಪಷ್ಟಕ್ಕೆ ಹೋಗೋದ, ಅಥವಾ ಸ್ಪಷ್ಟ ವಸ್ತುಗಳಿಂದ ಅಸ್ಪಷ್ಟ ಕಲ್ಪನೆಗಳ ಕಡೆಗೆ ಕಲಿಸೋದ, ಇನ್ನು ಕಂಠಪಾಠ ವಿಧಾನ, ಸಂಭಾಷಣೆ ವಿಧಾನ, ಏನಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಸ್ಪಷ್ಟ ವಸ್ತುಗಳಿಂದ ಏನಪ್ಪ ಅಂದರೆ ಅಸ್ಪಷ್ಟ ಕಲ್ಪನೆಗಳ ಕಡೆಗೆ ನಾವು ಕಲಿಸ್ತೀವಿ, ಅದಕ್ಕಾಗಿ ಇದಕ್ಕೆ ಕಾಂಕ್ರೀಟ್ ಟು ಅಬ್ಸ್ಟ್ರ್ಯಾಕ್ಟ್ ಅಂತ ಕರೀತಾರೆ. ಕಾಂಕ್ರೀಟ್ ಅಂತಂತಂದರೆ ಸ್ಪಷ್ಟ ವಸ್ತುಗಳಿಂದ ಅಸ್ಪಷ್ಟ ಕಲ್ಪನೆಗಳ ಕಡೆಗೆ ನಾವು ಕರ್ಕೊಂಡು ಹೋಗ್ತೀವಿ. ಗೊತ್ತಿದ್ದ ವಸ್ತುಗಳೇನಪ್ಪ ಅಂದರೆ, ಪಾಠ ಮಾಡಬೇಕಾಯ್ತು ಅಂತಂದರೆ ನಮ್ಗೆ ಯಾವ್ದು ಗೊತ್ತದ ಅದನ್ನ ಬಗ್ಗೆ ಉದಾಹರಣೆ ಕೊಟ್ಕೊಂಡು, ಅದು ಯಾವ್ದು ಗೊತ್ತಿಲ್ಲ ಅದ್ರ ಕಡೆ ಏನಪ್ಪ ಅಂದರೆ ಅದು ಉದಾಹರಣೆ ಅದಕ್ಕೆ ಒಯ್ದು ನಾವು ಏನಪ್ಪ ಅಂತಂದರೆ ಜೋಡಿಸ್ತಕ್ಕಂಥದ್ದು ಮಾಡ್ತೀವಿ. ಅದಕ್ಕೋಸ್ಕರ ಏನಪ್ಪ ಅಂದರೆ ಗೊತ್ತಿದ್ದರಿಂದ ಗೊತ್ತಿರಲಾರ್ದ ಕಡೆಗೆ ಹೋಗೋದೇ ಕಾಂಕ್ರೀಟ್ ಟು ಅಬ್ಸ್ಟ್ರ್ಯಾಕ್ಟ್, ಸ್ಪಷ್ಟ ವಸ್ತುಗಳಿಂದ ಅಸ್ಪಷ್ಟ ಕಲ್ಪನೆಗಳ ಕಡೆಗೆ ಕಲಿಸುವುದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಪ್ರಶ್ನೆ 8, ಮ್ಯಾಥಮೆಟಿಕಲ್ ಲ್ಯಾಬ್ರೋಟ್ರಿಯ ಉದ್ದೇಶ ಏನು? ಮ್ಯಾಥಮೆಟಿಕಲಲ್ಲಿ ಮ್ಯಾಥ್ಸಲ್ಲಿ ಏನಪ್ಪ ಅಂದ್ರೆ ಲ್ಯಾಬ್ರೋಟ್ರಿ ಯಾಕೆ ಬೇಕೇನಪ್ಪ ಅಂತಂದರೆ, ಮ್ಯಾಥಮೆಟಿಕ್ಸ್ ಲ್ಯಾಬ್ರೋಟ್ರಿ ಉದ್ದೇಶ ಏನಪ್ಪ ಅಂತಂದರೆ, ಪರೀಕ್ಷೆ ಬರೆಯೋ ಸಲಕ್ಕೆ ನಾವು ಲ್ಯಾಬ್ರೇಟ್ರಿ ತೊಗೋತೀವಾ? ಇಲ್ಲ. ಗಣಿತದಲ್ಲಿ ಆಸಕ್ತಿ ಬೆಳೆಸೋ ಸಲಕ್ಕೆ ನಾವು ಲ್ಯಾಬ್ರೇಟ್ರಿ ಮಾಡ್ತೀವ? ಏನು ನೋಟ್ಬುಕ್ನಲ್ಲಿ ಬರೆಯುವುದು ಸಲಕ್ಕೆ ನಾವು ಲ್ಯಾಬ್ರೇಟ್ರಿ ಮಾಡಿರ್ತೀವ? ಸಿದ್ಧಾಂತಗಳನ್ನು ಕಂಠಪಾಠ ಮಾಡುವುದು ಇದ್ರ ಸಲಕ್ಕೆ ನಾವು ಲ್ಯಾಬ್ರೇಟ್ರಿ ಮಾಡ್ತೀವ? ಯಾವುದೂ ಅಲ್ಲ. ಹೌದಾ, ಪರೀಕ್ಷೆ ಸಲಕ್ಕಲ್ಲ, ನೋಟ್ಬುಕ್ನ ಬರೆಯೋದಲ್ಲ, ಸಿದ್ಧಾಂತ ಕಂಠಪಾಠ ಅಂತಕ್ಕಂಥ ವರ್ಡೇ ನೀವು ತೆಗೆದು ಹಾಕ್ಬಿಟ್ರಿ. ಎಲ್ಲೇ ಕಂಠಪಾಠ ಬತ್ತು ಅಂತಂದ್ರೆ ಅದು ಕ್ವಶನ್ ನೆಗೆಟಿವ್ ಅದ ಅಂತ ತಿಳ್ಕೊಬೇಕು ನೀವು. ಅದು ಅಲ್ಲೇ ಆ ಕ್ವಶನ್ಗೆ ಅದು ಪ್ರಶ್ನೆಗೆ ಏನಪ್ಪ ಅಂದರೆ ಕಂಠಪಾಠ ಬಂದಲ್ಲೆಲ್ಲ ಅದು ಉತ್ತರ ಅಲ್ಲ ತೆಗೆದಾಕ್ಬಿಡ್ಬೇಕು ನೀವು. ಹೌದಾ, ಗಣಿತದಲ್ಲಿ ಏನಪ್ಪ ಅಂದರೆ ಆಸಕ್ತಿ ಬೆಳೆಸೋಕ್ಕೋಸ್ಕರ ಏನಪ್ಪ ಅಂತಂದರೆ ಮ್ಯಾಥಮೆಟಿಕದ ಲ್ಯಾಬ್ರೇಟ್ರಿಯ ಉದ್ದೇಶ ಆಗಿರ್ತದೆ. ಹೌದಾ. ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 9ನೇ ಪ್ರಶ್ನೆ ಹೀಗಿದೆ, ಗಣಿತದ ಬೋಧನೆಯಲ್ಲಿ ಪ್ಲೇವೇ ಮೆಥಡ್ ಉಪಯೋಗ ಏನು? ಗಣಿತ ಬೋಧನೆ ಮಾಡಬೇಕಾದ್ರೆ ಪ್ಲೇವೇ ಮೆಥಡ್ ಯಾಕೆ ಉಪಯೋಗ ಮಾಡ್ತೀವಿ ಅಂದರೆ, ಕೇವಲ ಕಿರಿಯ ತರಗತಿಗಳಿಗೆ, ಕೇವಲ ಹಿರಿಯ ತರಗತಿಗಳಿಗೆ, ಎಲ್ಲ ತರಗತಿಗಳಿಗೆ ಅಥವಾ ಪಾಠಕ್ಕಾಗಿಯೇ ಬೇಡ. ಹೌದಾ, ಯಾವುದಕ್ಕಪ್ಪ ಅಂದ್ರೆ ಪ್ಲೇವೇ ಮೆಥಡ್ ಉಪಯೋಗ ಮಾಡ್ತಾರೆ ಅಂದರೆ, ಕೇವಲ ಕಿರಿಯ ತರಗತಿಗಳಿಗೆ ಹಂಗಂದ್ರೆ ಏನಪ್ಪ, ಚಿಕ್ಕ ಮಕ್ಕಳಿಗೆ ಆಟದ ಮೂಲಕ ಕಲಿಸುವುದು ಪರಿಣಾಮಕಾರಿ ಆಗಿರುತ್ತದೆ. ಅದಕ್ಕೋಸ್ಕರ ಏನಪ್ಪ ಅಂದರೆ ಪ್ಲೇವೇ ಮೆಥಡ್ ಉಪಯೋಗ ಭಾಳ ಸೂಕ್ತವಾದ ಒಂದು ವಿಧಾನ ಯಾವುದಪ್ಪ ಅಂದರೆ ಕಿರಿಯ ವಿದ್ಯಾರ್ಥಿಗಳಿಗೆ. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ನಂಬರ್ 10 ನೋಡ್ರಿ, ಕೋರಿಲೇಷನ್ ಎಂದರೆ ಏನು? ಯಾವುದಕ್ಕೆ ನಾವು ಕೋರಿಲೇಷನ್ ಅಂತ ಕರಿತೀವಿ ಅಂದರೆ, ವಿಷಯಗಳನ್ನು ಬೇರೆ ಬೇರೆ ಕಲಿಸುವುದು, ವಿಷಯಗಳ ನಡುವೆ ಸಂಬಂಧ ಸ್ಥಾಪಿಸುವುದು, ಒಂದು ವಿಷಯವನ್ನೇ ಕಲಿಸುವುದು, ಪುಸ್ತಕ ಓದುವುದು. ಕೋರಿಲೇಷನ್ ಅಂತಂದರೆ ವಿಷಯಗಳ ನಡುವೆ ಏನಪ್ಪ ಅಂದರೆ ಸಂಬಂಧ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು, ಅದು ಕೋರಿಲೇಷನ್. ರಿಲೇಷನ್ ಒಂದಕ್ಕೊಂದಕ್ಕೆ ಏನಪ್ಪ ಅಂದರೆ ಸಂಬಂಧ ಇರಬೇಕು, ಆ ಸಂಬಂಧಕ್ಕೆ ಏನಂತೇವೆ ರಿಲೇಷನ್ ಅಂತ ಕರೀತಾರೆ. ಸಂಬಂಧ ಇರಲಿಲ್ಲದಕ್ಕೆ ರಿಲೇಷನ್ ಅನ್ಸೋಂಗಿಲ್ಲ. ಹೌದಲ್ಲ, ಅದಕ್ಕೆ ಕೋರಿಲೇಷನ್ ಅಂತಾರೆ ವಿಷಯಗಳ ನಡುವೆ ಇಲ್ಲಿ ಸಂಬಂಧ ಏರ್ಪಡಬೇಕು, ಅದಕ್ಕಪ್ಪ ಅಂದರೆ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಕೆಲಸ ಕೋರಿಲೇಷನ್ ಆಗ್ತದೆ. ಅದಕ್ಕೆ ಇವು ಭಾಳ ಇಂಪಾರ್ಟೆಂಟ್ ರಿಪೀಟೆಡ್ ಆಗಿರ್ತಕ್ಕಂಥ ಒಂದು 10 ಗಣಿತ ಬೋಧನೆ ಎಲ್ಲಿ ಕೇಳಿರ್ತಕ್ಕಂಥ 10 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈಗ ಮತ್ತೆ ಏನಪ್ಪ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಥರ
10 ಪ್ರಶ್ನೆಗಳು ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆಗಳು. ಆ ಪ್ರಶ್ನೆಗಳ ಜೊತೆಗೆ ಏನಪ್ಪ ಅಂತಂದರೆ ನಾವು ಥಿಯರಿನೂ ಕೂಡ ಅದರ ಬಗ್ಗೆ ಒಂದು ಪ್ರಶ್ನೆ ಬತ್ತಪ್ಪ ಅಂದರೆ ಆ ಪ್ರಶ್ನೆಗೆ ಹಿನ್ನೆಲೆ ಏನು, ಯಾವ ಥರನೂ ಕೇಳಬಹುದು ಮುಂದೆ. ಹೌದಾ, ಒಂದು ಪ್ರಶ್ನೆಯಿಂದ ಒಂದು 2-3 ಪ್ರಶ್ನೆಗಳು ನಾವು ಆನ್ಸರ್ ಮಾಡ್ತಕ್ಕಂಥ ಕೆಪಾಸಿಟಿ ನಮಗೆ ಗೊತ್ತಾಗ್ತದೆ. ಓಕೆನಾ? ಅದಕ್ಕೋಸ್ಕರ ಏನಪ್ಪ ಅಂದರೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.